ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸುತ್ತೇನೆ. ಇವತ್ತು ಅಪೊಸ್ತಲನೂ ಆದ ಯೋಹಾನನ ಚರಿತ್ರೆಯನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ನೋಡುತ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡ್ರಿ ಮತ್ತು ಲೈಕ್ ಕೊಡೋದನ್ನು ಮರೆಯಬೇಡಿರಿ. ಅಪೊಸ್ತಲನೂ ಆದ ಯೋಹಾನನ ಕುರಿತು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಯೋಹಾನನ ಸುವಾರ್ತೆ ಬರೆದವರು ಇವರೇ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ, ಯೋಹಾನನು ಬರೆದ ಎರಡನೆಯ ಪತ್ರಿಕೆ, ಯೋಹಾನನು ಬರೆದ ಮೂರನೇ ಪತ್ರಿಕೆ ಬರೆದವರು ಇವರೇ. ಇಷ್ಟೇ ಅಲ್ಲದೆ ಪದ್ಮಸ್ ದ್ವೀಪದಲ್ಲಿ ದೇವರಾತ್ಮವಶನಾಗಿ ದೇವರ ಪ್ರತ್ಯಕ್ಷತೆಯನ್ನು ಪ್ರಕಟಣೆಯ ಗ್ರಂಥದಲ್ಲಿ ಬರೆದವರು ಕೂಡ ಇವರೇ. ದೇವರ ಪ್ರತ್ಯಕ್ಷತೆಯನ್ನು ಪ್ರಕಟಣೆ ಗ್ರಂಥಕ್ಕೆ ಯೋಹಾನನಿಗೆ ದರ್ಶನದ ಮುಖಾಂತರ ತಿಳಿಸಿದರು. ಆದರೆ ಯೋಹಾನನವರ ಜೀವನ ಚರಿತ್ರೆಯನ್ನು ಪೂರ್ತಿಯಾಗಿ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿರಿ. ಯೋಹಾನನವರು ಜೆಬೆದಾಯನ ಮಕ್ಕಳಲ್ಲಿ ಒಬ್ಬನು. ಗಲಿಲಿಯ ಸೀಮೆಯಲ್ಲಿ ಸಮುದ್ರದಲ್ಲಿ ಬಲೆ ಬೀಸುವವರು. ಇವರ ತಾಯಿ ಸಲೋಮಿ. ಈ ಸಲೋಮಿಯು ಮರಿಯಳಿಗೆ ಸಹೋದರಿಯಾಗಿರುತ್ತಾರೆ. ಯೇಸು ಕ್ರಿಸ್ತನ ತಾಯಿಯಾದ ಮರಿಯಳಿಗೆ ಸಹೋದರಿ. ಈ ಯೋಹಾನನವರು ಬಾಲ್ಯದಲ್ಲಿ ಹೆಚ್ಚಾಗಿ ಗಲಿಲಿಯ ಸೀಮೆಯಲ್ಲಿ ಇರುತ್ತಿದ್ದರು. ಮೀನಿನ ವ್ಯಾಪಾರದಲ್ಲಿ ಯೋಹಾನನು, ಯಾಕೋಬನು, ಪೇತ್ರನು, ಆಂದ್ರೆಯನು ಇವರೆಲ್ಲರೂ ಸೇರಿ ಮೀನನ್ನು ಹಿಡಿಯುವುದನ್ನು ನಾವು ಬೈಬಲ್ ಗ್ರಂಥದಲ್ಲಿ ನೋಡುತ್ತೇವೆ. ಯೋಹಾನನು ಸಾನಿಕನಾದ ಯೋಹಾನನ ಶಿಷ್ಯನು. ಅಂದರೆ ಆತನಿಗೆ ಇದ್ದ ಶಿಷ್ಯರಲ್ಲಿ ಯೋಹಾನನು ಕೂಡ ಒಬ್ಬರು. ಆಂದ್ರೆಯನಿಗೆ ಒಳ್ಳೆಯ ಸ್ನೇಹಿತನು. ಯೇಸು ಕ್ರಿಸ್ತನು ನನ್ನ ಹಿಂದೆ ಬನ್ನಿರಿ ಎಂದು ಹೇಳಿದಾಗ, ಗಲಿಲಿಯ ಸೀಮೆಯ ತೀರದಲ್ಲಿ ಬಂದು ಹೇಳಿದಾಗ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದನು. ಯೇಸು ಕ್ರಿಸ್ತನು ಯೆರೂಸಲೇಮ್ ಎಲ್ಲ ಸಭಾ ಮಂದಿರಗಳಲ್ಲಿ ಸಂಚರಿಸುವಾಗ ಆತನೊಂದಿಗೆ ಯೋಹಾನನು ಕೂಡ ಸಂಚರಿಸಿದರು. ಯೋಹಾನನಿಗೆ ಸ್ವಂತ ಮನೆ ಕೂಡ ಇತ್ತು. ಆ ಮನೆಯಲ್ಲಿಯೇ ನಿಕೋದೇಮನು ಯೇಸು ಕ್ರಿಸ್ತನೊಂದಿಗೆ ಮಾತನಾಡಿದರು. ಮೊದಲಾಗಿ ಬೈಬಲ್ನಲ್ಲಿ ಪ್ರಸ್ತಾಪಿಸಲ್ಪಟ್ಟ ಸ್ವಲ್ಪ ಸಂದರ್ಭವನ್ನು ನಾವು ನೋಡೋಣ. ಯಾಯೀರನ ಮಗಳನ್ನು ಎಬ್ಬಿಸಿದಾಗ ಕೂಡ ಪೇತ್ರ, ಯಾಕೋಬನ ತಮ್ಮನಾದ ಯೋಹಾನ. ಯೇಸು ಪ್ರಕಾಶ ರೂಪವನ್ನು ಧರಿಸಿದಾಗ ಕೂಡ ಈ ಮೂರು ಜನರು ಇದ್ದರು. ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುತ್ತಿರುವಾಗ ಅತಿ ಸಮೀಪದಲ್ಲೇ ಇದ್ದಂತಹ ವ್ಯಕ್ತಿಗಳು. ಅತ್ಯಂತ ಸನಿಹದಲ್ಲಿ ಯೋಹಾನನು ಕೂಡ ಇದ್ದನು. ಇವರನ್ನು ಯೇಸು ಕ್ರಿಸ್ತನು ಗುಡುಗಿನ ಮರಿಗಳು ಎಂದು ಹೆಸರಿಟ್ಟರು. ಯೇಸು ಕ್ರಿಸ್ತನ ಹತ್ತಿರ ಒಂದು ದಿನ ಯೋಹಾನನು, ಬೋಧಕನೇ, ಯಾವನೋ ಒಬ್ಬನು ನಿನ್ನ ಹೆಸರನ್ನು ಹೇಳಿ ದೆವ್ವ ಬಿಡಿಸುವುದನ್ನು ನಾವು ಕಂಡು ಅವನು ನಮಗೆ ಸೇರಿದವನಲ್ಲವಾದದ್ದರಿಂದ ಅವನಿಗೆ ಅಡ್ಡಿ ಮಾಡಿದೆವು ಎಂದು ಹೇಳಿದ್ದು ಈ ಯೋಹಾನನೇ. ಒಂದು ದಿನ ಯೋಹಾನನ ತಾಯಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದಳು. ಆತನು ಆಕೆಯನ್ನು, ನಿನಗೇನು ಬೇಕಮ್ಮ ಎಂದು ಕೇಳಲು, ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿಯೂ ಮತ್ತೊಬ್ಬನು ಎಡಗಡೆಯಲ್ಲಿಯೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು. ಕಡೇ ಭೋಜನದ ದಿನದಂದು ಯೇಸು ಕ್ರಿಸ್ತನ ಪಕ್ಕದಲ್ಲೇ ಕುಳಿತಿದ್ದವನು ಈ ಯೋಹಾನನೇ. ತನ್ನ ತಂದೆ ಮೀನಿನ ವ್ಯಾಪಾರಸ್ಥನು ಆದ ಕಾರಣ ಆ ಸೀಮೆಯಲ್ಲಿ ಪ್ರಮುಖವಾದ ವ್ಯಕ್ತಿಗಳೆಲ್ಲ ಪರಿಚಯವಿರುತ್ತದೆ. ಅದಕ್ಕೆ ಯೇಸು ಕ್ರಿಸ್ತನನ್ನು ನ್ಯಾಯ ವಿಚಾರಣೆಗೆ ತೆಗೆದುಕೊಂಡು ಹೋದಾಗ ಯೋಹಾನನು ಆವರಣದಲ್ಲಿ ಇರುತ್ತಾನೆ. ಶಿಲುಬೆ ಮರಣದಲ್ಲಿ ಕೂಡ ಯೋಹಾನನ ಹತ್ತಿರದಲ್ಲೇ ಇದ್ದನು. ಹಾಗೆ ಇದ್ದ ಕಾರಣ ತನ್ನ ತಾಯಿಯಾದ ಮರಿಯಳನ್ನು ಈ ಯೋಹಾನನಿಗೆ ಒಪ್ಪಿಸಿದನು. ಯೇಸು ಕ್ರಿಸ್ತನನ್ನು ಸಮಾಧಿಯಲ್ಲಿ ಇಟ್ಟಾಗಲೂ ಮತ್ತೆ ಪುನರುತ್ಥಾನವಾದಾಗಲೂ ಇದ್ದ ವ್ಯಕ್ತಿ ಈ ಯೋಹಾನನೇ. ಈ ಯೋಹಾನನು ಖಾಲಿ ಸಮಾಧಿ ಬಳಿ ಹೋಗಿ ಯೇಸು ಕ್ರಿಸ್ತನಿಗೆ ಸುತ್ತಿದ್ದ ಬಟ್ಟೆ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ಕಣ್ಣಾರೆ ಕಂಡ ವ್ಯಕ್ತಿ. ಯೇಸು ಕ್ರಿಸ್ತನಿಗೆ ನಂಬಿಕೆಯುಳ್ಳ ಅಪೊಸ್ತಲನಾಗಿ ಜೀವಿಸಿದನು. ಯೆರೂಸಲೇಮ್ ಪಟ್ಟಣದಲ್ಲಿ ಪರಿಶುದ್ಧ ಆತ್ಮನನ್ನು ಹೊಂದಿದವರಲ್ಲಿ ಪೇತ್ರನು, ಯೋಹಾನನು ಇಬ್ಬರು ಕೂಡ ಇದ್ದರು. ಈ ವಿಧವಾಗಿ ಪೇತ್ರನು, ಯೋಹಾನನು ಯೇಸು ಕ್ರಿಸ್ತನ ಸಹೋದರರು. ಯೆರೂಸಲೇಮ್ ದೇವಾಲಯಕ್ಕೆ ಮೂಲ ಸ್ತಂಭಗಳು. ಯೇಸು ಕ್ರಿಸ್ತನಿಗೆ ಅತ್ಯಂತ ಪ್ರಿಯನಾದ ಶಿಷ್ಯನಾಗಿ ಪ್ರೀತಿಸುವ ವ್ಯಕ್ತಿಯಾಗಿ ಈ ಯೋಹಾನನು ನಮಗೆ ಕಾಣಿಸುತ್ತಾನೆ. ತುಂಬ ಸಂದರ್ಭದಲ್ಲಿ ನಾವು ಬೈಬಲ್ನಲ್ಲಿ ನೋಡುತ್ತೇವೆ. 12 ಮಂದಿ ಅಪೊಸ್ತಲರಲ್ಲಿ ಹೆಚ್ಚು ಕಾಲ ಬದುಕಿದ ವ್ಯಕ್ತಿ ಯೋಹಾನನೇ. ವಯಸ್ಸಾದ ಕಾಲದಲ್ಲಿ ಮರಣ ಹೊಂದಿದ ವ್ಯಕ್ತಿ ಯೋಹಾನನೇ. ಈತನು ಬಹುತೇಕ 100 ವರ್ಷ ಕಾಲ ಜೀವಿಸಿರಬಹುದು ಎಂಬ ಅಂದಾಜು. ಈತನನ್ನು ಎಫೆಸದ ಪ್ರಾಂತ್ಯದಲ್ಲೇ ಸತ್ತು ಹೋಗಿರಬಹುದು. ಸಮಾಧಿ ಕೂಡ ಅಲ್ಲೇ ಇದೆ.
ತಾನು ಬರೆದಿರುವಂತಹ ಪತ್ರಿಕೆಗಳನ್ನು ಹಿಡಿದು ಸೇವೆಯ ವಿಸ್ತರಣೆಯ ನಮಗೆ ಕಾಣಿಸುತ್ತದೆ. ಯೆರೂಸಲೇಮ್ ದೇವಾಲಯವನ್ನು ಧ್ವಂಸ ಮಾಡಿದ ನಂತರ ಈ ಎಫೆಸದ ಪ್ರಾಂತ್ಯಕ್ಕೆ ಸೇವೆಗೋಸ್ಕರ ಹೋದರು. ಯೋಹಾನನು ಆಸಿಯಾ ಮೈನರ್ ಪ್ರಾಂತ್ಯದಲ್ಲಿ ಸೇವೆ ಮಾಡಿದರು. ಎಫೆಸದಲ್ಲಿ ಇದ್ದಂತಹ ದೇವಾಲಯಗಳಲ್ಲಿ ಕೂಡ ಸೇವೆ ಮಾಡಿದರು. ಅದಕ್ಕೆ ಆಸಿಯಾದಲ್ಲಿ ಇದ್ದಂತಹ 7 ದೇವಾಲಯಕ್ಕೆ ಕೂಡ ಪತ್ರಗಳನ್ನು ಬರೆದರು. ಯೋಹಾನನು ಸಹೋದರನಾದ ಯಾಕೋಬನು ಅಪೊಸ್ತಲರಲ್ಲಿ ಮೊದಲನೆಯವನಾಗಿ ಸಾಕ್ಷಿಯುಳ್ಳವನಾಗಿ ಸತ್ತರೆ, ಯೋಹಾನನು ಮಾತ್ರ 100 ವರ್ಷ ಬದುಕಿ ನೆಮ್ಮದಿಯಿಂದ ಮರಣವನ್ನು ಹೊಂದಿದನು. ಯೋಹಾನನ ಜೀವಿತದಲ್ಲಿ ಕಡೆಯ ಭಾಗದಲ್ಲಿ ಹಾಗೆ ಆತನು ಮಾಡಿದ ಸೇವೆಯನ್ನು ಯಾವ ವಿಧಾನದಲ್ಲಿ ಪದ್ಮೋಸ್ ದ್ವೀಪದಲ್ಲಿ ಎಷ್ಟು ಶಿಕ್ಷೆಯನ್ನು ಅನುಭವಿಸಿದನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಯೇಸು ಕ್ರಿಸ್ತನು ಮರಿಯಳನ್ನು ಈ ಯೋಹಾನನಿಗೆ ಒಪ್ಪಿಸಿದರು. ಯೋಹಾನನು ಯೇಸು ಕ್ರಿಸ್ತನ ತಾಯಿಯನ್ನು ತನ್ನ ತಾಯಿಯಾಗಿ ಸ್ವೀಕರಿಸಿ ತನ್ನ ಮನೆಗೆ ಕರೆದುಕೊಂಡು ಹೋದನು. ಸಿರ್ 4S ಸೇವಕನು ಬರೆದ ಚರಿತ್ರೆಯ ಆಧಾರವಾಗಿ ಮರಿಯಳನ್ನು ಸಾಯುವ ತನಕ ಯೋಹಾನನ ಹತ್ತಿರವೇ ಈ ಎಫೆಸ ಪ್ರಾಂತ್ಯದಲ್ಲಿ ಜೀವಿಸಿದಳು. ಯೋಹಾನನು ತಾಯಿಯಾದ ಮರಿಯಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಸ್ವಂತ ತಾಯಿಯಂತೆ ನೋಡಿಕೊಳ್ಳುತ್ತಿದ್ದನು. ಮಗನಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಯೋಹಾನನಿಗೆ ಸ್ವಲ್ಪ ಮಂದಿ ಶಿಷ್ಯರು ಇದ್ದರು. ಅದರಲ್ಲಿ ಒಬ್ಬ ಶಿಷ್ಯನ ಹೆಸರು ಪೊಲಿಕಾರ್ಪ್. ಆತನು ಆಸ್ಯ ಸೀಮೆಯಲ್ಲಿ ಇದ್ದನು. ಆಸ್ಯ ಸೀಮೆಯ ನಿವಾಸಿ. ಈತನು ಎಫೆಸ ಪ್ರಾಂತ್ಯದಲ್ಲಿ ಸೇವೆ ಮಾಡುವಾಗ ಈತನು ಯೆಹೋವನ ಸಂಗಡ ಇದ್ದವನು, ರೋಜನ್ ಕಾಲದವರೆಗೂ ಯೆಹೋವನ ಸಂಗಡನೇ ಇದ್ದನು ಎಂದು ತನ್ನ ರಾತ್ರಿಯಲ್ಲಿ ಕೂಡ ತಿಳಿಸಿದನು. ಯೂಸ್ಬೀಸ್ ಚರಿತ್ರೆಯ ಕಾರಣ ಪದ್ಮೋಸ್ ದ್ವೀಪದ ಕುರಿತು ಕೂಡ ಬರೆದನು. ಈ ಪದ್ಮೋಸ್ ದ್ವೀಪದಲ್ಲಿ ಟರ್ಕಿಯಲ್ಲಿ ಅಪರಾಧಿಗಳನ್ನು ಇಡುವ ಒಂದು ಏಕಾಂತ ದ್ವೀಪ. ಎಲ್ಲದಕ್ಕಿಂತ ಕಠಿಣವಾದ ಶಿಕ್ಷೆ. ಎಲ್ಲರೂ ಇದ್ದರೂ ಕೂಡ ಒಬ್ಬಂಟಿಗರಾಗಿ ಬದುಕುವುದು. ಅಂತಹ ಶಿಕ್ಷೆಯನ್ನು ಪದ್ಮೋಸ್ ದ್ವೀಪದಲ್ಲಿ ಮಾಡಿದ್ದರು. ಯೋಹಾನನಿಗೆ ದೇಶದಿಂದ ಬಹಿಷ್ಕಾರ ಮಾಡಬೇಕು ಎಂದು ದೇಶ ಬಹಿಷ್ಕಾರ ಶಿಕ್ಷೆ ವಿಧಿಸಿದರು. ಅನಂತರ ಆತನನ್ನು ಪದ್ಮೋಸ್ ದ್ವೀಪಕ್ಕೆ ಕಳುಹಿಸಿಬಿಟ್ಟರು. ಪದ್ಮೋಸ್ ದ್ವೀಪದಲ್ಲಿ ಒಂದು ಗುಹೆಯಲ್ಲಿ ಯೋಹಾನನನ್ನು ಬಂಧಿಸಿದರು. ಈ ಗುಹೆಯಲ್ಲಿಯೇ ಯೋಹಾನನವರು ಪ್ರಕಟಣೆ ಗ್ರಂಥವನ್ನು ಬರೆದರು. ಈ ಪ್ರಕಟಣೆ ಗ್ರಂಥವು ಗ್ರಂಥ ರಹಸ್ಯವು ದೇವರ ಪ್ರತ್ಯಕ್ಷತೆಯನ್ನು ಬರೆದ ಗ್ರಂಥವು. ಯೋಹಾನನ ನಂತರ ಆ ದ್ವೀಪದಲ್ಲಿ ಆ ಗುಹೆಯ ಮೇಲೆ ಒಂದು ಆಶ್ರಮವನ್ನು ಕಟ್ಟಿದರು. 17ನೇ ಶತಮಾನದಲ್ಲಿ ಆಶ್ರಮವನ್ನು ಕಟ್ಟಿದರು. ಈ ಗುಹೆಗೆ ಪ್ರಕಟಣೆ ಗ್ರಂಥ ಗುಹೆ ಎಂದು ಹೆಸರು. ಈ ಗುಹೆಯಲ್ಲಿ ಯೋಹಾನನು ಇದ್ದನು ಎಂಬುದಕ್ಕೆ ಚರಿತ್ರೆಯಲ್ಲಿ ಅನೇಕವಾದ ಆಧಾರಗಳು ಇದ್ದಾವೆ. ಆ ಗುಹೆಯ ಮೇಲೆ 3 ರಂಧ್ರಗಳು ಇದ್ದವು. ಆತನು ಮಲಗಿಕೊಂಡು ತನ್ನ ಕೈಗಳನ್ನು ಇಟ್ಟುಕೊಳ್ಳಲು ಒಂದು ಸ್ಥಳ ಕೂಡ ಇದೆ. ತನ್ನ ಕೈಗೆ ಅಂದಿಸಿದಂತೆ ಪ್ರಕಟಣೆ ಗ್ರಂಥವನ್ನು ಬರೆದನು. ಚರ್ಮದ ಜಾಕೆಟ್ ಕೂಡ ಇದೆ. ಈ ಗುಹೆ ಅಷ್ಟೊಂದು ದೊಡ್ಡದು ಅಲ್ಲ. ಮೇಲೆ ಇರುವ ರಂಧ್ರಗಳ ಮುಖಾಂತರ ಹೆಚ್ಚು ಬೆಳಕು ಬರುತ್ತದೆ. ಯೋಹಾನನಿಗೆ ಅನುದಿನವೂ ಧ್ಯಾನ ಮಾಡಲು ಈ ಜಾಗ ತುಂಬನೇ ಸಹಾಯ ಮಾಡಿದೆ. ಪ್ರಾರ್ಥನೆಗೆ, ಆರಾಧನೆಗೆ, ಸ್ತುತಿಗೆ, ಧ್ಯಾನಕ್ಕೆ ಅನುಕೂಲವಾಗಿತ್ತು. ಅವರು ಹಾಕಿದ್ದು ಶಿಕ್ಷೆ, ಆದರೆ ದೇವರು ಅದನ್ನು ಪರಿಶುದ್ಧ ನಿವಾಸವಾಗಿ ಬದಲಾಯಿಸಿದರು. ಯೋಹಾನನಿಗೋಸ್ಕರ ಪರಲೋಕದ ಮುಖ್ಯ ದ್ವಾರ ಕೂಡ ಆಯಿತು. ಈ ಒಂದು ದ್ವಾರದ ಮುಖಾಂತರ ಈ ಗುಹೆಯಿಂದ ದೇವರ ಪ್ರತ್ಯಕ್ಷತೆಯನ್ನು ಹೊಂದಿದವನಾಗಿ ಈ ಯೋಹಾನನು ಇದ್ದನು. ಮೇಲೆ ಇದ್ದಂತಹ ರಂಧ್ರಗಳ ಮುಖಾಂತರ ದೇವರ ಸ್ವರವು ಕೇಳಿಸುತ್ತಿತ್ತು. ಅದನ್ನು ಆಲಿಸಿ ಆತನು ಪ್ರಕಟಣೆ ಗ್ರಂಥವನ್ನು ಬರೆದನು. ಯೋಹಾನನಿಗೆ ಪ್ರೋಕೋರ್ಸ್ ಎಂಬ ಇನ್ನೊಬ್ಬ ಶಿಷ್ಯನು ಕೂಡ ಇದ್ದನು. ಈತನು ಟ್ರಾವೆಲಿಂಗ್ ಮಿರಾಕಲ್ ಆಫ್ ಸೈಂಟ್ ಜಾನ್ ಥಿಯಾಲಜಿ ಎಂಬ ಪುಸ್ತಕವನ್ನು ಬರೆದನು. ಇದರಲ್ಲಿ ಯೋಹಾನನ ಕುರಿತು ತುಂಬ ವಿಷಯಗಳನ್ನು ಬರೆದನು. ಇದರಲ್ಲಿ ಪದ್ಮೋಸ್ ದ್ವೀಪ ಕುರಿತು, ಅದರ ಸುತ್ತ ಇರುವ ಇತರ ದ್ವೀಪಗಳ ಕುರಿತು ಇದ್ದಾವೆ. ಈ ಶಿಷ್ಯನಾದ ಪ್ರೋಕೋರಸ್ ಸತ್ತು ಹೋದ ಮೇಲೆ 11ನೇ ಶತಮಾನದಲ್ಲಿ ಈ ಪುಸ್ತಕದ ಎಲ್ಲ ವಿವರಗಳನ್ನು ತಿಳಿಯಪಡಿಸಿದವು. ಕ್ರೈಸ್ತರಿಗೆ 4ನೇ ಶತಮಾನದ ನಂತರವೇ ಪದ್ಮೋಸ್ ದ್ವೀಪವು ಯಾತ್ರಿಕ ಸ್ಥಳವಾಗಿ ಬದಲಾಗಿದೆ. ಅದರ ನಂತರ ಇಸ್ಲಾಂ ಕಾಲದಲ್ಲಿ ಈ ದ್ವೀಪಕ್ಕೆ ಯಾತ್ರಿಕರು ಹೋಗದಂತೆ ನಿಷೇಧಿಸಿದರು. ಯೂಸ್ಬೀಸ್ ಹೇಳಿದಂತೆ ರಚನೆಯ ಪ್ರಕಾರ ಕುರುಡನಾದ ಡೊಮಿಷನ್ ಸತ್ತು ಹೋಗುತ್ತಾನೆ. ಸತ್ತು ಹೋದ ನಂತರ ಯೋಹಾನನು ಪದ್ಮೋಸ್ ದ್ವೀಪದಿಂದ ಬಿಡುಗಡೆ ಹೊಂದುತ್ತಾನೆ. ಬಿಡುಗಡೆ ಹೊಂದಿ ಎಫೆಸ ಪ್ರಾಂತ್ಯಕ್ಕೆ ತಿರುಗಿ ಬರುತ್ತಾನೆ. ಹಾಗೆ ಬಂದಾಗ ಈತನೇ ಯೋಹಾನನು ಎಂದು 2 ವ್ಯಕ್ತಿಗಳು ಗುರುತು ಹಿಡಿಯುತ್ತಾರೆ. ಈ ವಿಷಯವನ್ನು
ಕ್ಲಿಮಿಸ್ಟ್ರಿ ತನ್ನ ಗ್ರಂಥದಲ್ಲಿ ಈ ವಿಷಯಗಳನ್ನು ಬರೆಯುತ್ತಾ ಬಂದನು. ಕ್ಲಿಮೆಟ್ ಬರೆದ ಗ್ರಂಥದಲ್ಲಿ ಹೂ ಈಸ್ ದ ರಿಚ್ ಮ್ಯಾನ್ ದಟ್ ಶೆಲ್ ಬಿ ಸೇವ್ಡ್ ಎಂಬ ಒಂದು ಗ್ರಂಥವಿರುತ್ತದೆ. ಅದನ್ನು ನೀವು ಕೂಡ ನೋಡಬಹುದು. ಯೋಹಾನನು ಎಫೆಸ ಪ್ರಾಂತ್ಯಕ್ಕೆ ಬಂದು ಅನೇಕ ಪ್ರಾಂತ್ಯಗಳಲ್ಲಿ ಸೇವೆ ಮಾಡಿದರು. ಅನ್ಯ ಜನರ ಪ್ರಾಂತ್ಯಗಳಲ್ಲಿ ಕೂಡ ಸೇವೆ ಮಾಡಿ ಸ್ವಲ್ಪ ಪ್ರಾಂತ್ಯಗಳಲ್ಲಿ ಬಿಷಪ್ಗಳನ್ನು ನೇಮಿಸಿದರು. ಇನ್ನು ಸ್ವಲ್ಪ ಪ್ರಾಂತ್ಯಗಳಲ್ಲಿ ದೇವಾಲಯಗಳನ್ನು ಪ್ರತಿಷ್ಠಾಪಿಸಿದನು. ಇನ್ನು ಸ್ವಲ್ಪ ಪ್ರಾಂತ್ಯಗಳಲ್ಲಿ ದೇವರ ಸೇವಕರನ್ನು ನೇಮಿಸಿದನು. ಒಂದು ಸಾರಿ ತಾನು ನೇಮಿಸಿದ ಬಿಷಪ್ನ ಬಳಿ ತನ್ನ ಸೇವೆಯ ಕುರಿತು ಮಾತನಾಡುತ್ತಾ ಬಿಷಪ್ನ ಬಳಿ ನಿಂತಿದ್ದ ಒಬ್ಬ ಯೌವನಸ್ಥನನ್ನು ನೋಡಿದನು. ಆ ಯೌವನಸ್ಥನು ಉತ್ತಮವಾದ ದೈಹಿಕ ದೇಹವನ್ನು ಹೊಂದಿದ್ದನು, ಅಂದವಾಗಿ ಕೂಡ ಇದ್ದನು. ಅಂತಹ ಯೌವನಸ್ಥನನ್ನು ಬಿಷಪ್ಗೆ ಒಪ್ಪಿಸುತ್ತಾನೆ. ಬಿಷಪ್ಗೆ ಈ ಯೌವನಸ್ಥನನ್ನು ದೇವರ ಸನ್ನಿಧಿಯಲ್ಲಿ ಬೆಳೆಸು ಎಂದು ಆತನಿಗೆ ಒಪ್ಪಿಸುತ್ತಾನೆ. ಯೋಹಾನನು ಹೇಳಿದ ರೀತಿಯ ಆ ಬಿಷಪ್ ಯೌವನಸ್ಥನನ್ನು ದೇವಾಲಯಕ್ಕೆ ಕರೆದು ತಂದು ವಿದ್ಯೆಯನ್ನು ಕಲಿಸಿದನು. ಪಾಲನೆ, ಪೋಷಣೆ, ದೇವರ ಕಟ್ಟುಪಾಡು ಎಲ್ಲವನ್ನು ಕಲಿಸಿ ಆತನಿಗೆ ದೀಕ್ಷಾಸ್ನಾನ ಮಾಡಿಸಿ ದೇವಾಲಯದಲ್ಲಿ ಇರಿಸಿದನು. ದೀಕ್ಷಾಸ್ನಾನ ಮಾಡಿಸಿದ ಮೇಲೆ ಆತನಿಗೆ ಸ್ವಲ್ಪ ತರಬೇತಿಯನ್ನು ಕೊಟ್ಟರು. ಅಲ್ಲಿ ಇದ್ದಂತಹ ದುಷ್ಟ ಪ್ರವಾದಿಗಳ ಸಂಗಡ ಸೇರಿ ಕಾಲಕ್ರಮೇಣ ಈ ಯೌವನಸ್ಥನು ಅವರ ಸಹವಾಸ ಮಾಡಿ ದುಷ್ಟತನವನ್ನು ಅಭ್ಯಾಸ ಮಾಡಿಕೊಂಡು ಮೃಗವಾಗಿ ಬದಲಾದನು. ದೇವರ ರಕ್ಷಣೆಯನ್ನು ಬಿಟ್ಟು ದೊಡ್ಡ ಅಪರಾಧಿಯಾಗಿ ಬದಲಾದನು. ಕಡೆಯದಾಗಿ ಡಕಾಯಿತ ಕಳ್ಳನಾಗಿ ಕೂಡ ತಯಾರಾದನು. ಕಡೆಯದಾಗಿ ಡಕಾಯಿತರಿಗೆ ನಾಯಕನೂ ಕೂಡ ಆದನು. ಒಂದು ದುಷ್ಟತನದ ನಾಯಕನಾಗಿ ಬೆಳೆದನು. ಯೋಹಾನನು ಸೇವೆ ಮಾಡುತ್ತಾ ಈ ಯೌವನಸ್ಥನನ್ನು ಒಪ್ಪಿಸಿದ ಬಿಷಪ್ ಬಳಿಗೆ ಬಂದು, ಬಿಷಪ್, ನಾನು ನಿನಗೆ ಒಪ್ಪಿಸಿದ ಯೌವನಸ್ಥನನ್ನು ನನಗೆ ಒಪ್ಪಿಸು ಎಂದು ಕೇಳಿದನು. ಆ ಬಿಷಪ್ ನರಳುತ್ತಾ ಆತನು ಒಬ್ಬ ಕಳ್ಳನಾಗಿ ಬೆಟ್ಟದಲ್ಲಿ ಕಳ್ಳರ ಸಂಗಡ ವಾಸಿಸುತ್ತಿದ್ದಾನೆ ಎಂದನು. ಯೋಹಾನನು ಆ ಮಾತನ್ನು ಕೇಳಿ ತನ್ನ ವಸ್ತ್ರಗಳನ್ನು ಹರಿದುಕೊಂಡು ಅಂಗಲಾಚಿಕೊಂಡು, ನನಗೆ ಒಂದು ಕುದುರೆಯನ್ನು ಸಿದ್ಧ ಮಾಡಿ ತನಗೆ ಒಂದು ಮಾರ್ಗವನ್ನು ಏರ್ಪಾಡು ಮಾಡು ಎಂದು ಹೇಳಿ ಆ ಬಿಷಪ್ನನ್ನು ಕೋರಿಕೊಳ್ಳುತ್ತಾನೆ. ಆ ಬಿಷಪ್ಪನ್ನು ತಯಾರು ಮಾಡುತ್ತಾನೆ. ಅನಂತರ ಯೋಹಾನನು ಯೌವನಸ್ಥನನ್ನು ಹುಡುಕುತ್ತಾ ಸೀನು ಎಂಬ ಪ್ರಾಂತ್ಯಕ್ಕೆ ಸೇರುತ್ತಾನೆ. ಅದೇ ಸಮಯಕ್ಕೆ ಕತ್ತಲ ಕೋಣೆಗೆ ಬಂಧಿಸಿದಂತಹ ಕಳ್ಳರನ್ನು ಈ ಯೌವನಸ್ಥನು ತೆಗೆದುಕೊಂಡು ಹೋಗುತ್ತಿರುವಾಗ ಆ ಸಂದರ್ಭವನ್ನು ಯೋಹಾನನು ನೋಡುತ್ತಾನೆ. ಆಗ ಯೋಹಾನನು ಆಹಾರ ಗುಮಸ್ತನ ಬಳಿಯಲ್ಲಿ, ಅಯ್ಯ, ಈ ಕಳ್ಳರ ನಾಯಕನ ಬಳಿಗೆ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಕೇಳುತ್ತಾನೆ. ಆಗ ಆಹಾರ ಗುಮಸ್ತ ಯೋಹಾನನನ್ನು ಕರೆದುಕೊಂಡು ಹೋಗುತ್ತಾನೆ. ಆಯುಧಗಳನ್ನು ಧರಿಸಿದ್ದ ಡಕಾಯಿತನಾದ ಆ ಯೌವನಸ್ಥನು ಯೋಹಾನನ ಹತ್ತಿರ ಬಂದು ನಿಲ್ಲುತ್ತಾನೆ. ಯೋಹಾನನು ಗುರುತಿಸಿ ದೇವರಲ್ಲಿ ಗದರಿಸಿದನು. ಡಕಾಯಿತನ ಅವತಾರದಲ್ಲಿ ಇದ್ದಂತಹ ಆ ಯೋಹಾನನನ್ನು ಎದುರಿಸಲು ಆಗದೆ ಹೋರಾಟ ಮಾಡುತ್ತಾನೆ. ಯೋಹಾನನು ಅದನ್ನು ಗಮನಿಸಿ ಆ ಯೌವನಸ್ಥನಿಗೋಸ್ಕರ ತುಂಬ ದುಃಖದಿಂದ, ಕುಮಾರನೇ, ವೃದ್ಧನ ಸ್ಥಿತಿಯಲ್ಲಿ ಇರುವ ತಂದೆಯನ್ನು ಬಿಟ್ಟು ಹೋಗಬೇಡ, ಕರುಣೆಯ ತೋರಿಸು, ನನ್ನ ಬಳಿಗೆ ಬಾ ಎಂದು ಸಮಾಧಾನದಿಂದ ಕೂಗುತ್ತಾನೆ. ಅಯ್ಯ, ನಿನ್ನ ರಕ್ಷಣೆಯನ್ನು ಕಳೆದುಕೊಳ್ಳಬೇಡ, ನಿನಗೋಸ್ಕರ ದೇವರ ಬಳಿಯಲ್ಲಿ ಕೇಳಿಕೊಳ್ಳುತ್ತೇನೆ. ಅಗತ್ಯವಿದ್ದರೆ ನಿನಗೋಸ್ಕರ ಪ್ರಾಣವನ್ನು ಕೊಟ್ಟು ನಿನ್ನನ್ನು ಬದುಕಿಸುತ್ತೇನೆ. ಯೇಸು ಕ್ರಿಸ್ತನು ನಿನಗಾಗಿ ನನ್ನನ್ನು ಕಳಿಸಿದ್ದಾನೆ ಎಂದು ಕೇಳಿಕೊಳ್ಳುತ್ತಾನೆ. ಆ ಡಕಾಯಿತ ಯೌವನಸ್ಥನು ನೆಲದ ಕಡೆ ನೋಡಿಕೊಂಡು ಆತನನ್ನು ಬಿಟ್ಟು ಓಡಿ ಹೋಗಲೂ ಆಗದೆ ಅಲ್ಲೇ ನಿಂತನು. ಸಮಾಧಾನವಾಗಿ ತನ್ನ ಮೇಲೆ ಇದ್ದ ಆಯುಧಗಳನ್ನು ತೆಗೆದುಹಾಕಿ ಭಯದಿಂದ ಅಳುತ್ತನೆ ಯೋಹಾನನ ಹತ್ತಿರ ಬಂದು ಅಳುತ್ತಾ ಕಣ್ಣೀರು ಸುರಿಸಿ ಆ ಕಣ್ಣೀರಿನಿಂದ ಮತ್ತೊಂದು ಸಾರಿ ದೀಕ್ಷಾಸ್ನಾನ ಹೊಂದಿದವನಾಗಿ ಬದಲಾಗುತ್ತಾನೆ. ಪಶ್ಚಾತ್ತಾಪಪಟ್ಟು ತಿರುಗಿ ಯೋಹಾನನ ಜೊತೆಯಲ್ಲಿ ದೇವಾಲಯಕ್ಕೆ ಬಂದನು. ಮತ್ತೆ ಅಪೊಸ್ತಲನ ಮುಖಾಂತರ ಪರಿಶುದ್ಧ ಆತ್ಮನನ್ನು ಹೊಂದಿ ಯೇಸು ಕ್ರಿಸ್ತನ ಸೇವೆಯಲ್ಲಿ ತೊಡಗಿಸಿಕೊಂಡನು. ಒಂದು ಬಲವುಳ್ಳ ಸಾಕ್ಷಿಯಾಗಿ ಯೋಹಾನನ ಜೀವನದ ಅನುಭವದಲ್ಲಿ ಬರೆಯಲ್ಪಟ್ಟಿದೆ. ಟೆರ್ಟುಲಿಯನ್ ಈ ಚರಿತ್ರೆಕಾರ ಮುಖಾಂತರ ತಿಳಿದದ್ದು ಏನು ಎಂದರೆ, ಯೋಹಾನನ ರೋಮ್ನಲ್ಲಿ ಪೇತ್ರನ ಜೊತೆಯಲ್ಲಿ ಸೇವೆ ಮಾಡುತ್ತಿರುವಾಗ ಅಲ್ಲಿ ಇದ್ದಂತಹ ಆಡಳಿತಗಾರರು ಯೋಹಾನನಿಗೆ ಕಠಿಣವಾದ ಶಿಕ್ಷೆ ಹಾಕಬೇಕೆಂದು ನಿರ್ಧರಿಸುತ್ತಾರೆ. ಕುದಿಯುತ್ತಿರುವ ಎಣ್ಣೆಯಲ್ಲಿ ಯೋಹಾನನನ್ನು ಹಾಕುತ್ತಾರೆ. ಆದರೆ ಅದ್ಭುತವಾಗಿ ಯೋಹಾನನು ರಕ್ಷಿಸಲ್ಪಡುತ್ತಾನೆ. ಇಂತಹ ಕಠಿಣ ಶಿಕ್ಷೆಗಳು ಕುರಿತು ಇದ್ದಾವೆ. ಹಿಂಸೆ ಪಡಿಸಿದ ನಂತರ ಯೋಹಾನನು ತನ್ನ ಪತ್ರಿಕೆಗಳಲ್ಲಿ ಬರೆದಿದ್ದಾನೆ ಎಂದು ಚರಿತ್ರೆಯಲ್ಲಿ ಹೇಳುತ್ತದೆ. ಆದರೆ ಯೂಸ್ಬಿಸಿಯಸ್ ಚರಿತ್ರೆಗಾರನು ಕೂಡ ಯೋಹಾನನ ಬರಹಗಳನ್ನು ಕೂಡ ಬರೆದನು. ಯೋಹಾನನು ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನು. ಯೋಹಾನನು, ಆಂದ್ರೆಯ, ಇತರ ಅಪೊಸ್ತಲರು
ಒಂದು ಕಡೆ ಕೂಡಿಕೊಂಡು ನಾವೆಲ್ಲರೂ 3 ದಿನ ಉಪವಾಸ ಪ್ರಾರ್ಥನೆ ಮಾಡೋಣ. ಆಗ ನಮ್ಮಲ್ಲಿ ಮೊದಲನೆಯದಾಗಿ ಯಾರಿಗೆ ಆತ್ಮ ಪ್ರೇರಣೆ ಬರುತ್ತೋ ಆ ಪ್ರೇರಣೆಯ ಮುಖಾಂತರ ನಡೆದುಕೊಳ್ಳೋಣ ಎಂದು ಪ್ರಾರ್ಥನೆ ಮಾಡುತ್ತಾರೆ. 3 ದಿನಗಳು ಆದ ನಂತರ ರಾತ್ರಿ ಸಮಯದಲ್ಲಿ ಅಪೊಸ್ತಲರು ಆದ ಆಂದ್ರೆಯನಿಗೆ ದೇವರು ಗೋಚರತೆಯಲ್ಲಿ ಯೋಹಾನನ ಸೇವೆಯಲ್ಲಿ ನಡೆದ ಸಂಗತಿಗಳನ್ನು ವಿವರಿಸುತ್ತಾ ಅದನ್ನು ಬರೆಯಬೇಕು ಎಂದು ಹೇಳುತ್ತಾರೆ. ಅನಂತರ ಆ ರಾತ್ರಿಯಲ್ಲಿ ನಾವು ನಿರ್ಧರಿಸಿ ಬೋಧಿಸಬೇಕು ಎಂದು ಹೇಳುತ್ತಾರೆ. ಆಗ ಯೋಹಾನನು ಬೈಬಲ್ನಲ್ಲಿ ಇರುವ 4ನೇ ಸುವಾರ್ತೆ ಯೋಹಾನನ ಸುವಾರ್ತೆಯನ್ನು ಬರೆಯುತ್ತಾನೆ. ಯೂಸ್ಬಿಸಸ್ ಬರೆದಿರುವ ಗ್ರಂಥದಲ್ಲಿ 28ನೇ ಅಧ್ಯಾಯದಲ್ಲಿ ಸೆರೆಂದರಸ್ ಎಂಬ ಒಬ್ಬ ಮತಭ್ರಷ್ಟನ ಕುರಿತು ಬರೆಯುತ್ತಾನೆ. ಯೋಹಾನನು ಆತನನ್ನು ಸತ್ಯ ವಿರೋಧಿ ಎನ್ನುತ್ತಾರೆ. ರಚೇತ್ ಎಂಬ ಜೆರೋಮ್ ಕೂಡ ಯೋಹಾನನ ಕುರಿತು ಹೀಗೆ ಬರೆದರು: ಯೋಹಾನನು ಯೇಸು ಕ್ರಿಸ್ತನಿಗೆ ಪ್ರೀತಿಯ ಶಿಷ್ಯನು. ಈತನು ಜೆಬೆದಾಯನ ಮಗನು, ಯಾಕೋಬನ ಸಹೋದರನು. ಹೆರೋದನು ಈ ಯಾಕೋಬನನ್ನು ಶಿರಚ್ಛೇದನ ಮರಣವನ್ನು ವಿಧಿಸಿದನು ಎಂದು ಬರೆದನು. ಆ ಕಾಲದಲ್ಲಿ ಕ್ರಿಸ್ತನ ವಿರೋಧಿಗಳು ಬಹು ಜನರು ಇದ್ದರು. ಅಷ್ಟೇ ಅಲ್ಲ, ಇವರನ್ನು ಮತ ವಿರೋಧಿಗಳು ಎನ್ನುತ್ತಿದ್ದರು. ಇಂತಹ ಗುಂಪುಗಳು ಇದ್ದರು. ಇಂತಹವರನ್ನು ಬದಲಾಯಿಸಲು ಮತ್ತಾಯ, ಮಾರ್ಕ, ಲೂಕ ಸುವಾರ್ತೆಯನ್ನು ಬರೆದರು. ಇವುಗಳನ್ನು ಯೋಹಾನನು ಸೂಕ್ಷ್ಮವಾಗಿ ಓದಿ ಅರ್ಥ ಮಾಡಿಕೊಂಡು ಯೋಹಾನನು ಕೂಡ ತನ್ನ ಸುವಾರ್ತೆಯನ್ನು ಬರೆದನು. ಸೇವೆಯ ಕುರಿತು, ಜೀವನದ ವಿಷಯ, ಸೆರೆಮನೆಯ ವಿಷಯ, ಪ್ರಜೆಗಳಿಗೆಲ್ಲರಿಗೂ ಕಣ್ಣುಗಳಿಗೆ ಕಟ್ಟುವಂತೆ ಬರೆದನು. ಇತರೆ ಸುವಾರ್ತೆಯ ರೀತಿಯಲ್ಲೇ ಯೋಹಾನನ ಸುವಾರ್ತೆಯನ್ನು ಬರೆದನು. ನಂತರ ಪತ್ರಿಕೆಗಳನ್ನು ಬರೆದನು. ನೀರೋ ಚಕ್ರವರ್ತಿ ನಂತರ ಬಂದಂತಹ ಡೊಮಿಷನ್. ನೀರೋ ಚಕ್ರವರ್ತಿ ಎಷ್ಟು ಹಿಂಸೆ ಕೊಟ್ಟನೋ ಅನಂತರ ಬಂದಂತಹ ಈ ಡೊಮಿಷನ್ ಚಕ್ರವರ್ತಿ ಕೂಡ ಸುಮಾರು 14 ವರ್ಷ ಹಿಂಸೆಯನ್ನು ಕೊಟ್ಟನು. ಈ ಹಿಂಸೆಯ ಕಾಲದಲ್ಲೇ ಯೋಹಾನನು ಪದ್ಮೋಸ್ ದ್ವೀಪಕ್ಕೆ ಬಂದಿಯಾಗಿ ಕಳುಹಿಸಿದನು. ಆದರೆ ಪದ್ಮೋಸ್ ದ್ವೀಪದಲ್ಲಿ ಯೋಹಾನನು ಮರಲಿಟ್ ರಾಜನ್ ಚಕ್ರವರ್ತಿಯಾದ ನಿರ್ವೋಪ್ಲೆಕ್ಸಿಕೋ ಎಂಬ ಚಕ್ರವರ್ತಿಯ ಕಾಲದಲ್ಲಿ ಮತ್ತೆ ಎಫೆಸಕ್ಕೆ ಬಂದರು. ಅನಂತರ ಆಸ್ಯ ಸೀಮೆಯಲ್ಲಿ ಕೂಡ ಸೇವೆ ಮಾಡಿದನು. ಅನೇಕ ದೇವಾಲಯಗಳನ್ನು ಕಟ್ಟಿಸಿದನು, ಸಂಘಗಳನ್ನು ಕಟ್ಟಿದನು. ಆಗಲೇ ಬಹುವೃದ್ಧನಾಗಿದ್ದನು. ಆ ಪಟ್ಟಣದಲ್ಲೇ ಸಮಾಧಿ ಮಾಡಲ್ಪಟ್ಟನು. ಜೆರೋಮ್ ಬರೆದ ಪ್ರಚನೆಯ ಪ್ರಕಾರ ವೃದ್ಧನೂ ಆದ ಯೋಹಾನನು ಆತನ ಶಿಷ್ಯರು ಕೈಗಳಿಂದ ಎತ್ತಿಕೊಂಡು ಸೇವೆಗೋಸ್ಕರ ದೇವಾಲಯಕ್ಕೆ ತೆಗೆದುಕೊಂಡು ಬರುತ್ತಿದ್ದರು ಎಂದು ಬರೆದನು. ಅಷ್ಟೊಂದು ವೃದ್ಧನೂ ಆಗಿದ್ದನು. ಆ ಸಮಯದಲ್ಲಿ ಹೆಚ್ಚಾಗಿ ಯೋಹಾನನು ಬೋಧಿಸಿದ ಅಂಶವೇನು ಗೊತ್ತಾ? ಚಿಕ್ಕ ಮಕ್ಕಳಿರ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ತುಂಬ ಸಲ ಪ್ರೀತಿಯ ಕುರಿತು ಹೇಳುತ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಜನ, ಅಯ್ಯ, ಯಾಕೆ ಈ ವಿಷಯವನ್ನೇ ಹೆಚ್ಚು ಬೋಧಿಸುತ್ತಿರುವುದಕ್ಕೆ ಕಾರಣವೇನು ಎಂದು ಕೇಳಿದಕ್ಕೆ ಅದಕ್ಕೆ ಯೋಹಾನನು ಹೇಳಿದ ಸಮಾಧಾನ ಇದು: ದೇವರ ಆಜ್ಞೆ, ಆದುದರಿಂದ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಪ್ರೀತಿಯ ಸುವಾರ್ತೆ ಇದನ್ನೇ ಹೆಚ್ಚಾಗಿ ಬೋಧಿಸಿದನು. ಅದಕ್ಕೆ ಯಾವಾಗಲೂ ಕೂಡ ಯೋಹಾನ ಸುವಾರ್ತೆ ಧ್ಯಾನ ಸುವಾರ್ತೆಯಾಗಿ ಹೆಚ್ಚಾಗಿ ವಿವರಿಸುತ್ತಾ ಇರುತ್ತಾರೆ. ಪ್ರೇಮ ಸುವಾರ್ತೆಯ ಗ್ರಂಥಗಳನ್ನು ಕೂಡ ಬರೆಯುತ್ತಾ ಇರುತ್ತಾರೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅದಕ್ಕೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮನುಷ್ಯರನ್ನೂ ಪ್ರೀತಿಸಿರಿ, ದೇವರನ್ನೂ ಪ್ರೀತಿಸಿರಿ ಎಂದು ಹೆಚ್ಚಾಗಿ ಆತನು ಬೋಧಿಸುತ್ತಿದ್ದನು ಎಂದು ಚರಿತ್ರೆಕಾರರು ಬರೆದರು. ಇನ್ನು ಯೋಹಾನನ ಸಮಾಧಿಯ ಕುರಿತು ನಾವು ನೋಡೋಣ. ಯೋಹಾನನು ಶಿಕ್ಷೆಗಳನ್ನು ತುಂಬನೇ ಅನುಭವಿಸಿದರು. ಆದರೆ ಪದ್ಮೋಸ್ ದ್ವೀಪದಲ್ಲಿ ಕೂಡ ಶಿಕ್ಷೆಗೆ ಒಳಗಾದರು. ಎಣ್ಣೆಯಲ್ಲಿ ಹಾಕಿದರು. ಇನ್ನು ಅನೇಕವಾದ ಚಿತ್ರಹಿಂಸೆಗಳನ್ನು ಕೂಡ ಸಹಿಸಿದರು. ವೃದ್ಧನಾದಾಗ ಸತ್ತು ಹೋದರು. ಸಾಧಾರಣ ಮರಣವನ್ನು ಹೊಂದಿ ಸತ್ತು ಹೋದರು. ಎಲ್ಲರಿಗಿಂತ ಈತನೊಬ್ಬನೇ ವೃದ್ಧನಾಗಿ ಸಾಧಾರಣ ಮರಣವನ್ನು ಹೊಂದಿ ಸತ್ತು ಹೋದ ವ್ಯಕ್ತಿಯಾಗಿ ನಾವು ನೋಡುತ್ತೇವೆ. ಈತನ ಸಮಾಧಿ ಎಫೆಸದ ಪ್ರಾಂತ್ಯದಲ್ಲೇ ಇದೆ. ಅನೇಕ ಮಂದಿ ಪ್ರವಾಸಿಗರು ಅದನ್ನು ನೋಡಿದರು. ಯೋಹಾನನ ಶಿಷ್ಯರು ಸಮಾಧಿಯ ಮೇಲೆ ಒಂದು ದೇವಾಲಯವನ್ನು ಕೂಡ ಕಟ್ಟಿದ್ದಾರೆ. ಈ ಒಂದು ಕೇಂದ್ರ ಪ್ರಾರ್ಥನೆ ಕೇಂದ್ರವಾಗಿ ಬದಲಾಗಿದೆ. ಪ್ರವಾಸಿಗಾರರು ಎಲ್ಲರೂ ಕೂಡ ಪುಣ್ಯ ಕ್ಷೇತ್ರವಾಗಿ ನೋಡುತ್ತಿದ್ದಾರೆ. ಅದು ಪುಣ್ಯ ಕ್ಷೇತ್ರವಾಗಿ ಬದಲಾಗಿದೆ. 6ನೇ ಶತಮಾನದಲ್ಲಿ ಸರ್ವಿಯಸ್ ಎಂಬ ಚಕ್ರವರ್ತಿ
ಆತನ ಸತಿಮಣಿಯಾದ ಥಿಯೋಡರ್ ಎಂಬ ವ್ಯಕ್ತಿಗಳು ಆ ದೇವಾಲಯದ ಮೇಲೆ ಸ್ವಲ್ಪ ಸ್ಮಾರಕಗಳನ್ನು ಕಟ್ಟಿಸಿದ್ದಾರೆ. 150 ಮೊಳ ಉದ್ದವಿರುವ ಶಿಲುಬೆಯ ಆಕಾರದಲ್ಲಿ ಇರುವಂತೆ ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ವಿಶಾಲವಾದ ಆವರಣವನ್ನು ನಿರ್ಮಿಸಿದ್ದಾರೆ. ದೇವಾಲಯದ ಮಧ್ಯದಲ್ಲಿ ಆವರಣವನ್ನು ದೊಡ್ಡ ಗೋಪುರಗಳೊಂದಿಗೆ ಮುಚ್ಚಲಾಗಿದೆ. ಇನ್ನು ಉಳಿದ ಭಾಗಗಳನ್ನು ಚಿಕ್ಕ ಗೋಪುರಗಳೊಂದಿಗೆ ಮುಚ್ಚಲಾಗಿದೆ. ಮಧ್ಯ ಭಾಗದಲ್ಲಿ ಗೋಪುರದಲ್ಲಿ 4 ಸ್ತಂಭಗಳ ಮೇಲೆ ಕಟ್ಟಲ್ಪಟ್ಟಿದೆ. ಈ ದೊಡ್ಡ ಗೋಪುರದ ಒಂದು ಕೋಣೆಯಲ್ಲಿ ಮಧ್ಯ ಯೋಹಾನನ ಸಮಾಧಿ ಇದೆ. ಅನೇಕರು ಅದನ್ನು ಸಂಧಿಸುತ್ತಾರೆ. ಅಲ್ಲಿಗೆ ಹೋಗುವವರೆಲ್ಲರಿಗೂ ವಾಸಿ ಆಗುತ್ತದೆ ಎಂಬ ನಂಬಿಕೆಗಳು ಹೆಚ್ಚಾಗಿ ಇದ್ದಾವೆ. ಮೂಲ ಸ್ತಂಭಗಳ ಮೇಲೆ ಚಕ್ರವರ್ತಿಯ ಹೆಸರು, ಆತನ ಪತ್ನಿಯ ಹೆಸರು ಕೆತ್ತಿದ್ದಾರೆ. ಈಗಿನ ಕಾಲದಲ್ಲಿ ಗುಂಪುಗಳಾಗಿ ದೇವಾಲಯಕ್ಕೆ ಪ್ರಾರ್ಥನೆಗಳು ಮಾಡಲು ಹೋಗುತ್ತಿದ್ದಾರೆ. ಆರ್ಕಿಯಾಲಜಿ ಎವಿಡೆನ್ಸ್ ಬರುವ ಅಷ್ಟರಲ್ಲಿ ಅದರ ಪ್ರಾಮುಖ್ಯತೆ ಇನ್ನೂ ಹೆಚ್ಚಾಗಿದೆ. ಇಲ್ಲಿಯವರೆಗೂ ನಡೆಸಿದ ಪರಿಶೋಧನೆಗಳಲ್ಲಿ ಈ ದೇವಾಲಯದ ಪ್ರಾಮುಖ್ಯತೆ ತುಂಬನೇ ಇದೆ ಎಂದು ಹೇಳುತ್ತಿದೆ. ಇದು ಯೋಹಾನನ ಚರಿತ್ರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿ. ಇತರರಿಗೂ ಶೇರ್ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.